ಕಮ್ ಟು ಮೈ ಚಾನೆಲ್. ರಾಮಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಯ್ಯೋ ರಾಮಚಾರಿ, ವಯಸ್ಸಾಗಿರೋದು ನಾನು ಇನ್ನು ಗುಂಡ್ಕಲ್ಲಿ ತಂಗಿದ್ದೀನಿ, ನೀನು ಹೋಗ್ಬಿಟ್ಟಲ್ಲಕಂತ ಇಷ್ಟೊಂದು ಅವಸರ ನಿಂಗೆ ಅಂತ ಇಲ್ಲಿ ಅಜ್ಜಿ ಅಳ್ತಾ ಇರ್ತಾರೆ. ನೋಡೋ ರಾಮಚಾರಿ, ಅಪ್ಪಾಜಿ ಬಂದಿದ್ದಾರೆ, ಒಂದೇ ಒಂದ್ಸಲಿ ಮಾತಾಡೋ ಅಂತ ಹೇಳಿ ಇಲ್ಲಿ ಮುರಾರಿ ಕಣ್ಣೀರಾಗ್ತಿರ್ತಾರೆ. ನೋಡೋ ರಾಮಚಾರಿ, ನಿಮ್ಮಪ್ಪ ಬಂದಿದ್ದಾರೆ, ಒಂದೇ ಒಂದ್ಸಲಿ ಮಾತಾಡೋ ರಾಮಚಾರಿ ಅಂತ ಹೇಳಿ ಜಾನಕಮ್ಮ ಕಣ್ಣೀರಾಗ್ತಿರ್ತಾರೆ. ಆ ಕಡೆ ಮಾನ್ಯತಾ ಇಲ್ಲಿ ರಾಮಾಚಾರಿ ಮನೆಯಲ್ಲಿ ಅಳ್ತಾ ಇರೋದನ್ನ ಪ್ರತಿಯೊಂದು ವಿಡಿಯೋ ಕಾಲ್ ಅಲ್ಲಿ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಜಿಗೆ ಬರ್ತಾರೆ. ಇದೇನಿದು ಹೆಡ್ ಮೇಡಮ್ ಅಂದ್ರೆ ಲೈವ್ ಟೆಲಿಕಾಸ್ಟ್ ಇದು, ಸುಮ್ನೆ ನೋಡ್ಬೇಕು ಅಷ್ಟೇ ಅಂತ ಮಾನ್ಯತಾ ಹೇಳ್ತಾರೆ. ಯಾರ್ ಮಾಡಿರೋದು ಇದನ್ನ ಅಂತ ಇಲ್ಲಿ ಜಿಗೆ ಕೇಳ್ತಿದ್ರೆ ಅದನ್ನೆಲ್ಲ ಕೇಳ್ಬಾರ್ದು, ಸುಮ್ನೆ ನೋಡಿ ಮಜಾ ತಗೋ ಅಂತ ಮಾನ್ಯತಾ ಹೇಳ್ತಾರೆ. ಅಲ್ಲಿ ದೃಶ್ಯ ವೈಭೋಗ ನೋಡಿ ಮಜಾ ತಗೋಜಿಕೆ, ಯಾಕೆಂದ್ರೆ ನನ್ ಮಗಳನ್ನ ನನ್ ಕೈಯಿಂದ ಕಿತ್ಕೊಂಡು ಹೇಗೆ ಮಲ್ಗಿದಾನೆ ನೋಡು, ಅವನನ್ನ ಆತರ ನೋಡೋದಿಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಈ ಖುಷಿಗೆ ನಂಗೆ ಇನ್ನು 20 ವರ್ಷ ಕಮ್ಮಿ ಆದಾಗೆ ಅನ್ಸ್ತಾ ಇದೆ ಅಂತ ಮಾನ್ಯತಾ ಹೇಳಿ ನಗ್ತಿರ್ತಾರೆ. ಮಗಳು ವಿಧವೆ ಆಗೋದನ್ನ ನೋಡಿ ಏಕೈಕ ಮತರಿಂದ ಅಂದ್ರೆ ನಗ್ತಿರೋದು ನೀವೊಬ್ರೆ ಅಂತ ಜಿಕೆ ಹೇಳ್ತಾರೆ. ಜಿಕೆ ಅಂತ ಹೇಳಿ ಮಾನ್ಯತಾ ಕೂಗಾಡ್ತಾರೆ. ಇದು ಜೋಕ್ ಅಷ್ಟೇ ಹೆಡ್ ಮೇಡಮ್, ನೀವೊಂದ್ ಗಮನಿಸಿದ್ರ ಅಲ್ಲಿ ಎಲ್ರು ಇದಾರೆ, ಎಲ್ಲಿ ನಿಮ್ ಮಗಳೇ ಇಲ್ವಲ್ಲ ಅಂತ ಜಿಕೆ ಹೇಳ್ತಾರೆ. ಅಶೋ ಜಿಕೆ, ಅದೆಲ್ಲ ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಹೊಟ್ಟೆಲಿರೋ ಜೀವಕ್ಕೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಹೇಳಿ ನನ್ ಬೇಬಿಗೆ ಅವ್ರಿನ್ನು ನ್ಯೂಸೇ ಹೇಳಿರೋದಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ಅಲ್ಲ ಹೆಡ್ ಮೇಡಮ್, ವಿಷಯ ಹೇಗಾದ್ರೂ ಗೊತ್ತಾಗುತ್ತಲ್ವಾ ಅಂತ ಜಿಗೆ ಹೇಳ್ತಾರೆ. ಮುಂಚೆನೆ ಹೇಳಿದ್ರೆ ಅವ್ಳು ಸ್ವಲ್ಪ ಪ್ರಿಪೇರ್ ಆಗಿರ್ತಿದ್ಲು, ಈಗ ಹೇಳ್ತಾರೆ ಅಷ್ಟೇ ಅಂತ ಮಾನ್ಯತಾ ಹೇಳ್ತಾರೆ. ಅಲ್ಲ ಮೇಡಮ್, ಈಗ ಹೋಗಿ ಶಾಕ್ ಅಲ್ಲಿ ಹೇಳ್ಬಿಟ್ರೆ ಅಕಸ್ಮಾತ್ ನಿಮ್ ಮಗಳಿಗೆ ಏನಾದ್ರು ಆಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಜಿಕೆ ಹೇಳ್ತಾರೆ. ಒಂದು ಸ್ಮಾಲ್ ಕರೆಕ್ಷನ್ ಜಿಕೆ, ನಮ್ ಬೇಬಿಗೆ ಏನೂ ಆಗಲ್ಲ, ರಾಮಾಚಾರಿದು ಜೀವ ಅವಳು ಹೊಟ್ಟೆಲಿದೆಯಲ್ಲ ಅದಕ್ಕೆ ಆಗತ್ತಷ್ಟೇ. ಆಗ ಅವ್ರ ಅಪ್ಪನ ಜೊತೆ ಆ ಜೀವನು ಪರಲೋಕ ಸೇರ್ಕೊಳ್ಳುತ್ತಷ್ಟೇನೆ. ನಾನು ಅವ್ರ ಅಪ್ಪನ ಕಷ್ಟಪಟ್ಟು ಮುಗಿಸಿದೀನಿ, ಮಗುಗೆ ಏನು ಮಾಡ್ಬಾರ್ದು ಅಂತ ಹೇಳಿ ಅದೇ ನನಗೆ ಆಫರ್ ಕೊಟ್ಟಿದ್ದಾನೆ ಅಂತ ಹೇಳಿ ಮಾನ್ಯತಾ ಖುಷಿಯಾಗಿರ್ತಾರೆ. ಆದ್ರೂ ಪಾಪ ಅಂತ ಜಿಕೆ ಹೇಳ್ತಾರೆ. ಈ ಪಾಪ ಪುಣ್ಯ ಎಲ್ಲ ನೋಡೋದಕ್ಕೆ ಹೋಗ್ಬಾರ್ದು ಜಿಕೆ, ನನ್ ಮಗಳಾಗ್ ಮಾತ್ರ ನನ್ ಮನೆಗ್ ವಾಪಸ್ ಬರ್ಬೇಕು, ದಟ್ಸ್ ಆಲ್ ಮ್ಯಾಟರ್. ಬಂದೇ ಬರ್ತಾಳೆ ಅಂತ ಆ ಕಡೆ ಮಾನ್ಯತಾ ಹೇಳ್ತಾರೆ. ಈ ಕಡೆ ಚಾರು ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಿರ್ತಾರೆ. ಅವ್ರು ಕಿವಿಗೆ ಬ್ಲೂಟೂತ್ ಹಾಕೊಂಡಿರೋದ್ರಿಂದ ಅವ್ರಿಗೆ ಏನು ಕೇಳಿಸ್ತಿರಲ್ಲ, ಒಳಗಡೆ ಅಳ್ತಾ ಇರೋದು. ಆ ಕಡೆ ಜಾನಕಮ್ಮ ಅಂತೂ ತುಂಬಾ ಅಳ್ತಿರ್ತಾರೆ. ಒಂದೇ ಒಂದ್ಸಲಿ ಅಮ್ಮ ಅಂತ ಕರಿಯೋಕಂತ ಅಂತ ಜಾನಕಮ್ಮ ಕಣ್ಣೀರಾಗ್ತಿದ್ರೆ ಅದೇ ಸಮಯಕ್ಕೆ ಇಲ್ಲಿ ರುಕ್ಕು ಬರ್ತಾರೆ. ಅಬ್ಬಬ್ಬಾ, ಈ ಮನೆ ಮುಂದೆ ಇಂತ ಸೀನ್ ನೋಡೋದಕ್ಕೆ ನಂಗೆ 2 ಕಣ್ಣು ಸಾಕಾಗ್ತಿಲ್ಲ. ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ದೀಪಾವಳಿ ಎಲ್ಲ ಹಬ್ಬನು ಒಟ್ಟಿಗೆ ಬಂದಂಗಿದೆ, ಇದಕ್ಕೋಸ್ಕರ ನಾನ್ ಪಟ್ಟಿರೋ ಕಷ್ಟ ಅಂತೂ ವ್ಯರ್ಥ ಆಗ್ಲಿಲ್ಲ ಅಂತ ಹೇಳಿ ಇಲ್ಲಿ ರುಕ್ಕು ಅಳ್ತಾ ನಾಟಕ ಮಾಡ್ಕೊಂಡು ಹೋಗ್ತಾರೆ. ಬಾವಾ ಅಂತ ಹೇಳಿ ರುಕ್ಕು ಕಣ್ಣೀರಾಗ್ತಿರ್ತಾರೆ. ನೀವೇ ಕಷ್ಟಪಟ್ಟು ನಿಮ್ ತಮ್ಮನ್ ಜೊತೆ ನನ್ನ ಮದ್ವೆ ಮಾಡ್ತೀರಿ, ಈಗ ನಾವಿಬ್ರು ತುಂಬಾ ಖುಷಿಯಾಗಿದೀವಿ ಬಾವಾ, ಅದನ್ನ ನೋಡಕ್ಕೆ ನೀವೇ ಇಲ್ಲ ಅಂದ್ರೆ ಹೇಗ್ ಬಾವಾ ಅಂತ ಹೇಳಿ ರುಕ್ಕು ನಾಟಕ ಆಡ್ತಾ ಕಣ್ಣೀರಾಗ್ತಿರ್ತಾರೆ. ಬಾವಾ ಎದ್ದೇಳಿ ಬಾವಾ ಅಂತ ಇಲ್ಲಿ ರುಕ್ಕು ಕಣ್ಣೀರಾಗ್ತಿರ್ತಾರೆ. ಅಲ್ಲ ಕಣೋ ರಾಮಾಚಾರಿ, ನಮ್ಮನೆ ಮುಂದೆ ಶತ್ರುಗಳು ಬಂದ್ರು ನಗ್ತಾ ಮಾತಾಡ್ಬೇಕು ಅಂತ ಹೇಳ್ತಿದ್ದಲ್ಲೋ ರಾಮಾಚಾರಿ, ನೋಡೋ ನಿನ್ನ ನೋಡಕ್ಕೆ ಎಷ್ಟು ಜನ ಬಂದಿದ್ದಾರೋ, ಎದೇಳೋ ಒಂದೇ ಒಂದ್ಸತಿ ಎದ್ದು ಮಾತಾಡೋ ಅಂತ ಮುರಾರಿ ಹೇಳ್ತಾರೆ. ಯಾವಾಗ್ಲೂ ನಗ್ತಾ ಇರ್ಬೇಕು, ನಗ್ತಾ ಮಾತಾಡ್ಬೇಕು ಅಂತ ಹೇಳ್ತಿದ್ದಲ್ಲೋ ಕಂದ, ಈಗ ನಮ್ಮನ್ನ ಅಳತರ ಮಾಡ್ಬಿಟ್ಟಲ್ಲ, ಯಾಕೋ ಹೀಗ್ ಮಾಡ್ಬಿಟ್ಟೆ ಅಂತ ಅಜ್ಜಿ ಹೇಳ್ತಾರೆ. ದಯವಿಟ್ಟು ಎದ್ದೇಳಿ ಬಾಬಾ, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ, ನೀವಷ್ಟು ಒಳ್ಳೆಯವರು, ದಯವಿಟ್ಟು ಎದ್ದೇಳಿ ಬಾಬಾ ಅಂತ ರುಕ್ಕು ಹೇಳ್ತಾರೆ. ಯಾವಾಗ್ಲೂ ಮುದ್ದಾಗಿ ಅತ್ತೆ ಅತ್ತೆ ಅಂತ ಕರಿತಿದ್ದಲ್ಲೋ, ಈಗ ಯಾರು ನನ್ನನ್ನ ಅತ್ತೆ ಅಂತ ಕರೀತಾರೆ, ಹೇಳೋಣ ಅವ್ನ್ಗೆ ಎದ್ದೇಳಕ್ಕೆ ಅಂತ ಇಲ್ಲಿ ರಾಮಾಚಾರಿ ಅತ್ತೆ ತುಳಸಿ ಹೇಳ್ತಾರೆ. ಇನ್ನೆಲ್ಲಿದ್ದಾನಮ್ಮ ರಾಮಾಚಾರಿ, ನಮ್ಮನೆಲ್ಲ ದಿಕ್ ತಪ್ಸಿ ಹೊರಟೋದ, ಆ ಭಗವಂತ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಪ್ರಬುದ್ಧತೆ ಕೊಟ್ಟಿದ್ದ ಅಂತ ನನ್ ಮಗನ ನೆನ್ಪಿಸ್ಕೊಂಡು ತುಂಬಾ ಹೆಮ್ಮೆ ಪಡ್ತಿದ್ದೆ. ಆದ್ರೆ ನನ್ ಮಗಂಗೆ ಹೀಗಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ವಯಸ್ಸಾದ ಕಾಲದಲ್ಲಿ ನನ್ ಮಗ ಮೊಮ್ಮಗನ್ ಜೊತೆ ಆಟ ಆಡ್ಬೇಕು ಅನ್ಕೊಂಡೆ, ಆದ್ರೆ ನನ್ ಮಗನ ಈ ಸ್ಥಿತಿ ನೋಡ್ತೀನಿ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಇಲ್ಲಿ ರಾಮಾಚಾರಿ ತಂದೆ ಕಣ್ಣೀರಾಗ್ತಾರೆ. ಅಶೋಕಂದ ಒಂದ್ಸತಿ ಮಾತಾಡ್ಕೊಂಡ, ನಿಮ್ಮಪ್ಪ ಮಾತಾಡ್ತಿದಾರಲ್ವಾ ಮಾತಾಡು ಅಂತ ಜಾನಕಮ್ಮ ಹೇಳ್ತಾರೆ. ಅತ್ತೆ ಚಾರು ಎಲ್ಲಿ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ. ಅವಳಿಗೇನು ವಿಷಯನೇ ಗೊತ್ತಿಲ್ಲಮ್ಮ ಅಂತ ಜಾನಕಮ್ಮ ಹೇಳ್ತಾರೆ. ಹೌದಾ, ಚಾರು ಅಕ್ಕ ಇಲ್ಲಿ ಅಂತ ರುಕ್ಕು ಹೇಳ್ತಾರೆ. ಅವಳು ರಾಮಾಚಾರಿ ಬರ್ತಾಳೆ ಅಂತ ಹೇಳಿ ಅವ್ನಿಗೆ ಇಷ್ಟವಾದ ಅಡ್ಗೆ ಮಾಡ್ತಿದ್ದಾಳೆ ಅಂತ ಅಜ್ಜಿ ಹೇಳ್ತಾರೆ. ಅಲ್ಲ ಅತ್ತೆ, ಈ ತರ ಅಳದೆಲ್ಲ ಚಾರು ಅಕ್ಕಂಗೆ ಕೇಳಿಸ್ತಾ ಇಲ್ವಾ ಅಂತ ರುಕ್ಕು ಕೇಳ್ತಾರೆ. ಅದೇನೋ ಕಿವಿಗೆ ಹಾಕೊಂಡು ದೇವ್ರ ನಾಮ ಕೇಳ್ತಾ ಹೇಳ್ತಾ ಅಡ್ಗೆ ಮಾಡ್ತಿದ್ದಾಳಮ್ಮ, ಅವ್ಳಿಗೆ ಈ ವಿಷಯನೇ ಗೊತ್ತಿಲ್ಲಮ್ಮ ಅಂತ ಅಜ್ಜಿ ಹೇಳ್ತಾರೆ. ಎಷ್ಟೊತ್ತು ಅಂತ ಚಾರು ಹತ್ರ ಈ ವಿಷಯ ಮುಚ್ಚಿಡ್ತೀರಾ ಅಂತ ಇಲ್ಲಿ ರಾಮಾಚಾರಿ ಅತ್ತೆ ಹೇಳ್ತಾರೆ. ಹೌದು ಜಾನಕಿ, ಎಷ್ಟೊತ್ತು ಅಂತ ಅವಳ ಹತ್ರ ಈ ವಿಚಾರನ ಮುಚ್ಚಿಡಕ್ಕಾಗತ್ತೆ, ನೀನೇ ಹೋಗಿ ಅವಳಿಗೆ ವಿಷಯ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ ಅಂತ ಇದು ರಾಮಾಚಾರಿ ತಂದೆ ಜಾನಕಮ್ಮಂಗ್ ಹೇಳ್ತಾರೆ. ಆಗಲ್ಲ ರೀ, ನನ್ ಕೈಲಿ ಇದಾಗಲ್ಲ, ಗಂಡ ಹುಟ್ಟಪ್ಪ ಅಂತ ಹೇಳಿ ನಿನ್ನೆಯಿಂದ ಏನೆಲ್ಲ ಮಾಡ್ತಿದ್ದಾಳೆ, ಇವಾಗ ನಾನ್ ಹೋಗಿ ನಿನ್ ಗಂಡ ಬದುಕಿಲ್ಲ ಹೇಗ್ರೆ ಹೇಳಿ ಆ ಧೈರ್ಯ ನಂಗಿಲ್ಲ ಅಂತ ಜಾನಕಮ್ಮ ಹೇಳ್ತಾರೆ. ಹೇಗಾಗುತ್ತೆ, ರಾಮಾಚಾರಿ ಇರುವವರೆಗಾದ್ರೂ ಪಾಪ ಗಂಡ ಜೊತೆ ಸ್ವಲ್ಪ ಸಮಯನಾದ್ರೂ ಅವಳು ಇರ್ಲಿ, ನೀನಾದ್ರೂ ಹೋಗಿ ಚಾರು ಹತ್ರ ವಿಷಯ ಹೇಳಿ ಕರ್ಕೊಂಡ್ ಬಾ ಅಂತ ಇಲ್ಲಿ ರಾಮಾಚಾರಿ ಅತ್ತೆ ರುಕ್ಕುಗೆ ಹೇಳ್ತಾರೆ. ಆಗ ರುಕ್ಕುಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ, ಎಂತ ಅವಕಾಶ ಸಿಗ್ತಿದೆ ಈ ದಿನಕ್ಕೆ ಅಲ್ವಾ ನಾನು ಇಷ್ಟು ದಿನ ಕಾದಿದ್ದು ಅಂತ ಹೇಳಿ ಇಲ್ಲಿ ರುಕ್ಕು ಮನ್ಸಲ್ಲೇ ಅನ್ಕೋತಾರೆ. ಇಲ್ಲ, ನಾನ್ ಹೋಗೋದಿಲ್ಲ, ಇಷ್ಟು ದಿನ ಚಾರು ಅಕ್ಕ ನಗು ಮುಖ ನೋಡಿ ಈಗ ಅಳು ಮುಖ ಹೇಗ್ ನೋಡ್ಲಿ, ನಾನ್ ಹೋಗಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ರುಕ್ಕು ಹೇಳ್ತಾರೆ. ಎಲ್ರು ಹೀಗೆ ಹೇಳಿದ್ರೆ ಹೇಗಮ್ಮ, ನಾನೇ ಹೋಗಿ ಕರ್ಕೊ ಬರ್ತೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ತಂದೆ ಹೋಗ್ತಿದ್ರೆ ಇಲ್ಲಿ ರುಕ್ಕು ತಡಿತಾರೆ. ಮಾವ ನೀವು ಬೇಡ, ನಿಮ್ ವಯಸ್ಸಾದವ್ರು, ನೀವು ಇಲ್ಲೇ ಇರಿ, ನಾನ್ ಹೋಗಿ ಕರ್ಕೊ ಬರ್ತೀನಿ ಅಂತ ರುಕ್ಕು ಹೇಳಿ ಹೋಗ್ತಾರೆ. ಅಬ್ಬಬ್ಬಾ, ಈಗ ಹೋಗಿ ಆ ಚಾರು
ಹತ್ರ ನಿನ್ ಗಂಡ ಇಲ್ಲ ಅಂತ ಹೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಅವಳ ದುಃಖ ನಾನ್ ನೋಡ್ಬೇಕು, ನಾನು ಸಂಭ್ರಮ ಪಡ್ಬೇಕು ಅಂತ ಹೇಳಿ ರುಕ್ಕು ಮನ್ಸಲ್ಲೇ ಅನ್ಕೊಂಡು ಹೋಗ್ತಾರೆ. ಓ ರುಕ್ಕು ನೀನ್ ಬಂದ ಅಂತ ಇಲ್ಲಿ ಚಾರು ಹೇಳ್ತಾರೆ. ಏನ್ ಮಾಡ್ತಿದ್ಯಾ ಅಂತ ಇಲ್ಲಿ ರುಕ್ಕು ಹೇಳ್ತಿದೆ. ನೆನ್ನೆ ರಾಮಾಚಾರಿ ಬರ್ತಡೇ ಇತ್ತಲ್ಲ, ಅವ್ನ್ಗೆ ಖುಷಿ ಆಗ್ಬೇಕು, ಅವ್ನ್ ಲೈಫ್ ಅಲ್ಲೇ ಮರಿಬಾರ್ದು, ಆ ತರ ನಾನು ಖುಷಿಯಾಗಿ ಅಡ್ಗೆ ಮಾಡಿ ಅವ್ನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಅಡ್ಗೆ ಮಾಡ್ತಿದ್ದೀನಿ ಅಂತ ಚಾರು ಹೇಳ್ತಾರೆ. ಹೌದಾ, ನೀನು ಮರಿಬಾರ್ದು ಅಂತ ಸರ್ಪ್ರೈಸ್ ಕೊಡ್ತಾನೆ ಹೋಗು ಅಂತ ರುಕ್ಕು ಮನ್ಸಲ್ಲೇ ಅನ್ಕೋತಾರೆ. ಎಲ್ಲರೂ ಇಲ್ಲೇರಿ ಒಂದೇ ಸತಿ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಇಲ್ಲಿ ಚಾರು ಹೇಳ್ತಾರೆ. ಅದು ಚಾರು ನೀನು ಆಚೆ ಬಾ, ಕಾಯ್ತಾ ಇದ್ದಾನೆ ನಿಂಗೆ ರಾಮಾಚಾರಿ ಅಂತ ರುಕ್ಕು ಹೇಳ್ತಾರೆ. ಒಳಗಡೆ ಬರೋದ್ ಬಿಟ್ಟು ಆಚೆಗೆ ನಿಂತ್ಕೊಂಡು ಏನ್ ಸರ್ಪ್ರೈಸ್ ಕೊಡ್ತಿದ್ದಾನ ನಂಗೆ, ಆಚೆ ನಿಂತ್ಕೊಂಡು ನಿನ್ನ ಕಳ್ಸಿದಾನ, ಸರಿ ನಾನೇ ಹೋಗ್ತೀನಿ ಅಂತ ಹೇಳಿ ಚಾರು ಹೋಗ್ತಾರೆ. ಆ ಕಡೆ ಚಾರು ಹೋಗ್ತಿರೋದ್ ನೋಡಿ ಇಲ್ಲಿ ರುಕ್ಕು ಅಂತೂ ಖುಷಿ ಪಡ್ತಾರೆ. ಆ ಕಡೆ ಮಾನ್ಯತಾ ತುಂಬಾ ಖುಷಿಲಿ ಇರ್ಬೇಕಾದ್ರೆ ಅಲ್ಲಿ ನವದೀಪ್ ಹಾಗೂ ಅವ್ರ ಪಿಎ ಬರ್ತಾರೆ. ಏನ್ ಬೇಕು ರುಚಿ, ನಿನ್ನೆ ಎಲ್ಲಾ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರ ಅಂತ ಇಲ್ಲಿ ನವದೀಪ್ ಹೇಳ್ತಿದ್ರೆ, ಆ ನನ್ ಶತ್ರು ರಾಮಾಚಾರಿ ಮಲ್ಗಿರ್ಬೇಕಾದ್ರೆ ನಾನು ನೆಮ್ಮದಿಯಾಗಿ ಇರ್ಲೇಬೇಕಲ್ವಾ, ನನ್ ಕೆಲ್ಸ ಮುಗೀತು ಅಂತ ಮಾನ್ಯತಾ ಹೇಳ್ತಾರೆ. ಅಲ್ಲ ಬಿಗ್ರುಜಿ, ನಿಮ್ ಕೆಲ್ಸ ಮುಗಿದ್ರೆ ಇನ್ನು ನನ್ ಕೆಲ್ಸ ಮುಗ್ದಿಲ್ವಲ್ಲ, ನೀವಿನ್ನು ಡಾಕ್ಯುಮೆಂಟ್ ಗೆ ಸೈನ್ ಹಾಕೊಟ್ಟಿಲ್ವಲ್ಲ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಆ ಕಡೆ ಚಾರು ಆಚೆ ಬರ್ತಾರೆ. ಆದ್ರೆ ತುಂಬಾ ಜನಗಳು ನೋಡಿ ಇಲ್ಲಿ ರಾಮಾಚಾರಿ ಕಾಣಿಸಿರಲ್ಲ. ಇದೇನಿದು ಇಷ್ಟೊಂದ್ ಜನ ಬಂದಿದ್ದಾರಲ್ಲ ಅಂತ ಹೇಳಿ ರಾಮಾಚಾರಿ ಅತ್ತೆ ನೋಡ್ತಾರೆ. ಅಯ್ಯೋ ತುಳಸಿ ಆಂಟಿ, ಇದೇನಿದು ನೀವ್ ಇಲ್ಲೇ ನಿಂತಿದ್ದೀರಾ, ಮಾವ ನೀವು ಬಂದಿದ್ದೀರಲ್ಲ, ಮನೆ ಒಳಗಡೆ ಬರ್ಬೇಕಲ್ವಾ, ಯಾಕೆ ಆಚೆ ನಿಂತಿದ್ದೀರಾ ಅಂತ ಚಾರು ಕೇಳ್ತಾರೆ. ಅತ್ತೆಮ್ಮ ರಾಮಾಚಾರಿ ಎಲ್ಲಿದ್ದಾನೆ ಅಂತ ಇಲ್ಲಿ ಜಾನ್ಕಮ್ಮನ ರಾಮಾಚಾರಿ ಬಗ್ಗೆ ಚಾರು ಕೇಳ್ತಾರೆ. ಅಲ್ಲ ದೀಪ ಬೆಳಗಿದ್ದೀರಾ, ಗಂಧದ ಗಡಿ ಹಸಿದಿರಾ, ಇಷ್ಟೊಂದ್ ಜನ ಎಲ್ಲ ಇದಾರಲ್ಲ, ಅದ್ ಸರಿ ಅವ್ರು ಯಾಕೆ ಇಲ್ಲಿ ಮಲ್ಗಿದ್ದಾರೆ, ಅಜ್ಜಿ ಅತ್ತೆಮ್ಮ ಮಾತಾಡಿ, ಯಾಕೆ ಮಾತಾಡ್ತಿಲ್ಲ ಯಾರು ಅಂತ ಚಾರು ಹೇಳ್ತಿರ್ತಾರೆ. ಆಗ ರುಕ್ಕು ಚಾರು ಹತ್ರ ಬರ್ತಾರೆ. ಚಾರು ಅಕ್ಕ ಅಂತ ರುಕ್ಕು ಹೇಳ್ತಾರೆ. ಅದ್ಯಾರು ರುಕ್ಕು ಅಂತ ಇಲ್ಲಿ ಚಾರು ಹೇಳ್ತಾರೆ. ಅದ್ ಸರಿ ರುಕ್ಕು, ರಾಮಾಚಾರಿಯಲ್ಲಿ ಅಂತ ಇಲ್ಲಿ ಚಾರು ಕೇಳ್ತಾರೆ. ಚಾರು ಅಕ್ಕ ಅದೇ ರಾಮಾಚಾರಿ ಬಾಬಾ ಅಂತ ರುಕ್ಕು ಅಳ್ತಾ ಇರ್ತಾರೆ. ರಾಮಾಚಾರಿನ ಅಲ್ಲಿ ಯಾಕ ಅವ್ನ್ ಮಲಗ್ತಾನೆ, ನೀನು ಏನ್ ಹೇಳ್ತಿದ್ಯಾ ರುಕ್ಕು ಅಂತ ಇಲ್ಲಿ ಚಾರು ರುಕ್ಕು ಹೇಳ್ತಾರೆ. ರಾಮಾಚಾರಿ 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 ಎಲ್ಲಿದ್ಯಾ ರಾಮಾಚಾರಿ, ನಂಗೆ ಜಾಸ್ತಿ ಸತಾಯಿಸ್ಬೇಡ, ನಿನ್ನೆಯಿಂದನೂ ನಿಂಗೆ ಎಷ್ಟು ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ, ನೋಡು ರಾಮಾಚಾರಿ ಎಲ್ಲಿದ್ಯಾ ಹೇಳು, ನೋಡು ತುಳಸಿ ಆಂಟಿ ಬಂದಿದ್ದಾರೆ ಹಾಗೂ ಮಾವಯ್ಯ ಬಂದಿದ್ದಾರೆ, ನನ್ನ ಆಟಾಡ್ಸ್ಬೇಡ ಆಯ್ತಾ ಸುಮ್ನೆ ಅಂತ ಚಾರು ಹೇಳ್ತಿರ್ತಾರೆ. ಆಮೇಲೆ ಇಲ್ಲಿ ಚಾರು ತುಳಸಿ ಅವ್ರ ಹತ್ರ ಹೋಗಿ, ತುಳಸಿ ಆಂಟಿ ರಾಮಾಚಾರಿ ನೋಡಿದ್ರ ಅಂತ ಚಾರು ಕೇಳ್ತಾರೆ. ಅಲ್ಲಿ ಮಲ್ಗಿರೋದು ನಮ್ ರಾಮಾಚಾರಿನೇ ಚಾರು ಅಂತ ತುಳಸಿ ಹೇಳ್ತಾರೆ. ಇಲ್ಲಿ ಚಾರು ಮಾತ್ರ ಅದನ್ನ ಒಪ್ಕೊಳಕ್ಕೆ ತಯಾರೇ ಇರಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.